ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಬಸ್ ಪ್ರಯಾಣದ ಸುಖ ದುಃಖಗಳು ಪಾಠ 4 ಬಸ್ ಪ್ರಯಾಣದ ಸುಖ ದುಃಖಗಳು. ಇದನ್ನು ಬರೆದವರು ವೀರೇಂದ್ರ ಸಿಂಪಿಯವರು. ಕೃತಿಕಾರರ ಪರಿಚಯನ ತಿಳ್ಕೊಳ್ಳೋಣ. ವೀರೇಂದ್ರ ಸಿಂಪಿಯವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣದಲ್ಲಿ 1938ರಲ್ಲಿ ಜನಿಸಿದರು. ಇವರ ತಂದೆ ಜಾನಪದ ತಜ್ಞರಾದ ಸಿಂಪಿ ಲಿಂಗಣ್ಣನವರು. ಇಂಗ್ಲಿಷ್ ಪ್ರಾಧ್ಯಾಪಕರಾದ ಇವರು ಪ್ರೌಢಶಾಲೆಯಲ್ಲಿ ಇರುವಾಗಲೇ ಪ್ರಬಂಧ ರಚನೆಗೆ ತೊಡಗಿ ಹಲವಾರು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ವೀರೇಂದ್ರ ಸಿಂಪಿಯವರ ಕೃತಿಗಳೆಂದರೆ ಕಾಗದದ ಚೂರು, ಭಾವಮೈದುನ, ಸ್ವಚ್ಛಂದ, ಮನದ ಸುಳಿದಾಟ, ಪರಿಸರ ಸ್ಪಂದನ. ಇವು ಅವರ ಪ್ರಮುಖ ಪ್ರಬಂಧ ಸಂಕಲನಗಳು. ಎಸ್ಸೆ ಸಂಕಲನಗಳನ್ನೇ ಬರೆದಿದ್ದಾರೆ ನೋಡಿ ಇವರು. ಇವರ ಭಾವಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಬಸ್ಸು ಪ್ರಯಾಣದ ಸುಖ ದುಃಖಗಳು ಪ್ರಬಂಧವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಆಯ್ದ ಲಲಿತ ಪ್ರಬಂಧಗಳು ಕೃತಿಯಿಂದ ಆರಿಸಲಾಗಿದೆ. ಆಯ್ದ ಲಲಿತ ಪ್ರಬಂಧ ಕೃತಿಗಳು. ಬಸ್ ಪ್ರಯಾಣದ ಸುಖ ದುಃಖಗಳು. ವೀರೇಂದ್ರ ಸಿಂಪಿ. ಪಾಠ ಪ್ರವೇಶ. ಕನ್ನಡ ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಲಲಿತ ಪ್ರಬಂಧ ಅತ್ಯಂತ ಮುಖ್ಯವಾದುದು. ಲಲಿತ, ಹಾಸ್ಯ, ವಿನೋದದ ಪ್ರಬಂಧ ಅಂದರೆ ಎಸ್ಸೆ ಅತ್ಯಂತ ಮುಖ್ಯವಾದುದು. ಇದರ ಸ್ವರೂಪ ಹಾಗೂ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾದವು. ಬದುಕಿನ ವಿವಿಧ ಆಯಾಮಗಳನ್ನು ಯಥಾವತ್ತಾಗಿ ಬಿಂಬಿಸಲು ಸಾಧ್ಯತೆಗಳಿರುವ ಪ್ರಬಂಧ ಹೊಸಗನ್ನಡದ ಜನಪ್ರಿಯ ಸಾಹಿತ್ಯ ಪ್ರಕಾರವಾಗಿದೆ. ಲಲಿತ ಪ್ರಬಂಧ ಸಂಸ್ಕೃತಿ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ಸಮಾಜದ ಸ್ಥಿತಿಗತಿ, ಜನರ ಬದುಕು, ಶಿಕ್ಷಣ, ವಿಜ್ಞಾನ, ಕೃಷಿ, ನಂಬಿಕೆಗಳು, ಸ್ತ್ರೀಯರ ಸ್ಥಾನಮಾನ, ಜೀವನ ಮೌಲ್ಯ ಮುಂತಾದವನ್ನು ಮನಮುಟ್ಟುವಂತೆ ತಿಳಿ ಹಾಸ್ಯವನ್ನು ಬೆರೆಸಿ ಲಲಿತ ಪ್ರಬಂಧಗಳಲ್ಲಿ ಬಿತ್ತಲಾಗಿರುತ್ತದೆ. ಪ್ರಸ್ತುತ ಪಾಠದಲ್ಲಿ ಲೇಖಕರು ಬಸ್ ಪ್ರಯಾಣದ ಅನುಭವಗಳನ್ನು ರಸವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ ನೋಡಿ. ರಸವತ್ತಾಗಿ ನಾವೆಲ್ಲ ಬಸ್ನಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಮಾಡ್ಕೊಂಬಂದು ಅಂತೀವಿ. ಆದರೆ ಲೇಖಕರ ಪ್ರಕಾರ ಸ್ಪೆಷಲ್ ಆದ ಅನುಭವಗಳನ್ನು ರಸವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ. ಬರವಣಿಗೆಯ ಶೈಲಿ ಮತ್ತು ವಿಷಯದ ನಿರೂಪಣೆ ಓದುಗರಿಗೆ ಕಚ್ಚಗುಳಿಯನ್ನಿಡುತ್ತದೆ ನೋಡಿ. ಕಚ್ಚಗುಳಿ ಕೊಡ್ತೀವಲ್ಲ ನಾವು, ಆವಾಗ ನಗ್ತೀವಲ್ಲ, ಅದು. ಲೇಖಕರ ಅನುಭವಗಳೆಲ್ಲವೂ ಓದುಗರ ಅನುಭವಗಳೇ ಆಗಿ ಇಲ್ಲಿ ಬಿಂಬಿತವಾಗಿವೆ. ಮನಸ್ಸು ಬಂದಂಥ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ. ಅಂದರೆ ಸ್ವೇಚ್ಛಾಚಾರಿ, ತನಗಿಷ್ಟ ಬಂದಂತೆ ತಿರುಗಾಡೋದು, ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ. ಪ್ರಯಾಣಕ್ಕಾಗಿ ಪ್ರಯಾಣ ಮಾಡುವುದಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲನೂ ಅಲ್ಲ. ನೋಡಿ, ಇಲ್ಲಿ ಶೋಕಿಲಾಲನೂ ಅಲ್ಲ. ಶೋಕಿಲಾಲ ಅಂದರೆ ಮೋಜು ಮಸ್ತಿ ಮಾಡುವವರು ಅಂತ ಅರ್ಥ ಆಗುತ್ತೆ. ಮೋಜು ಮಾಡುವವನು ಶೋಕಿಲಾಲ ಅಂತ ಕರೀತಾರೆ. ನಾನಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ವೀರೇಂದ್ರ ಸಿಂಪಿಯವರು. ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ ಸುತ್ತುವರಿದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ಹೇಳಬೇಕು. ಪ್ರಸಿದ್ಧ ಪಟ್ಟಣಗಳೆಂದು ನಾಡಿನವರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು ನನ್ನ ಮಟ್ಟಿಗೆ ನಕಾಶದೊಳಗಿನ ಹೆಸರುಗಳು ಮಾತ್ರ. ನೋಡಿ, ಪ್ರಸಿದ್ಧವಾದ ಪಟ್ಟಣಗಳಿದ್ದಾವೆ. ನಾಡಿನ ಅಂದರೆ ಕನ್ನಡ ನಾಡಿನಲ್ಲಿರುವಂತಹ ಪ್ರಸಿದ್ಧವಾದ ಒಂದು ನಗರಗಳು, ದೇವಸ್ಥಾನಗಳು, ಇವೆಲ್ಲ ಜನರ ಬಾಯಲ್ಲಿ ನಲಿಯುತ್ತಿರುವ ಸ್ಥಳಗಳು. ಉದಾಹರಣೆಗೆ ಮೈಸೂರು ಇರ್ಬೋದು ಅಲ್ವಾ, ಬೆಂಗಳೂರು ಇರ್ಬೋದು, ಅದೇ ರೀತಿ ಉಡುಪಿ ಇರ್ಬೋದು. ಈ ರೀತಿ ಸ್ಥಳಗಳು ನನ್ನ ಮಟ್ಟಿಗೆ ನಕಾಶೆ ಅಂದರೆ ಮ್ಯಾಪ್ ನೋಡ್ಕೊಂಡು ಹೋಗ್ತಾರಲ್ಲ, ಹೆಸರುಗಳು ಮಾತ್ರ. ಪ್ರವಾಸ ಕಥನಗಳನ್ನು ಅಷ್ಟಿಷ್ಟು ಓದಿದ ನಾನು ಆಯಾ ಊರುಗಳನ್ನು ಪ್ರತ್ಯಕ್ಷ ಕಂಡವರಿಗಿಂತ ಚೆನ್ನಾಗಿ ಬಲ್ಲೆ. ನೋಡಿ, ಡೈರೆಕ್ಟ್ ಹೋಗಿ ನೋಡಿರ್ತಾರಲ್ಲ ಊರುಗಳನ್ನ, ಅದಕ್ಕಿಂತ ಇವರು ಪ್ರವಾಸ ಕಥನಗಳನ್ನು ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ನನ್ನ ಕೂಪಮಂಡೂಕತನವೂ ಅಲ್ಲ. ಕೂಪಮಂಡೂಕತನ, ಕೂಪ ಅಂದ್ರೇನು? ಬಾವಿ, ಮಂಡೂಕ ಅಂದ್ರೆ ಕಪ್ಪೆ, ಅಂದರೆ ಬಾವಿ ಒಳಗಿನ ಕಪ್ಪೆನೂ ಸಹ ನಾನಲ್ಲ. ಅಂದರೆ ಸಮುದ್ರ ಕಪ್ಪೆ, ಸಮುದ್ರದಲ್ಲಿ ಈಜಾಡಿ ಇಲ್ಲಿನ ಕಷ್ಟ ಸುಖಗಳನ್ನೆಲ್ಲ ಗೊತ್ತಿರುತ್ತೆ. ಬಾವಿ ಕಪ್ಪೆನು ಬರೀ ಬಾವಿ ಒಳಗೆ ಮಾತ್ರ ಇರುತ್ತೆ. ಇದರಲ್ಲಿ ಸಂಕುಚಿತವಾದ ಬುದ್ಧಿ ಇರ್ತದೆ. ಅಂತ ಬುದ್ಧಿಯೂ ಸಹ ನಾನಲ್ಲ ಅಂತೇಳಿ ವೀರೇಂದ್ರ ಸಿಂಪಿಯವರು ಹೇಳ್ತಿದ್ದಾರೆ. ಮನೆಗೆ ಅಂಟಿಕೊಂಡು ಕೂರುವ ಜಿಗುಳೆತನವೂ ಅಲ್ಲ. ಜಿಗುಳೆ ಜಿಪುಣರು, ದುಡ್ಡು ಖರ್ಚಾಗುತ್ತೆ ಅಂತಾರಲ್ಲ, ಅವರು ಅಲ್ಲ. ಹಾಗೆ ನೋಡಿದರೆ ಒಂದೇ ಪ್ರದೇಶವನ್ನು ಅದೆಷ್ಟೋ ಸಾರಿ ಸುತ್ತಿದ್ದೇನೆ. ಒಂದೇ ಪುಸ್ತಕವನ್ನು ಹಲವು ಸಾರಿ ಓದಿದಂತೆ ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು, ಆದರೆ ಅದರಲ್ಲಿ ನಾನು ಕಂಡ ರಸದ ಹೊರತೆ ಮಾತ್ರ ದೊಡ್ಡದು. ನೋಡಿಲಿ, ಹೊರತೆ ಅಂತ ಇದೆ. ಹೊರತೆ
ಅಂದರೆ ನೀರಿನ ಬಗ್ಗೆ ನೀರು ಜಿನುಗುವಿಕೆ ಅಂತ ಆಗುತ್ತೆ. ಹೊರತಂದ್ರೆ ನೀರಿನ ಬಗ್ಗೆ ಅಥವಾ ನೀರು ಜಿನುಗುವಿಕೆ ಆಗ್ತದೆ ಮಾತ್ರ ದೊಡ್ಡದು. ನೀರಿನಂತೆ ಬುಗ್ಗೆಯಂತೆ ದೊಡ್ಡದು ನನ್ನ ಪ್ರವಾಸದ ಕ್ಷೇತ್ರ ಅನುಭವ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಕಾಣಸಿಗದ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ ನೋಡಿ. ಇವರು ಟ್ರಿಪ್ ಮಾಡಿದ್ರೆ ಲೈಫ್ನಲ್ಲಿ ಒಂದು ಸ್ವಾರಸ್ಯ ಇಂಟ್ರೆಸ್ಟ್ ಸಿಕ್ಕಿದೆ ಲೇಖಕರಿಗೆ. ಪ್ರವಾಸದಲ್ಲಿ ನಾನು ಹತ್ತಿದ್ದೇನೆ, ನಕ್ಕಿದ್ದೇನೆ, ನಗೆಪಾಟಲು ವ್ಯಕ್ತಿಯೂ ಆಗಿದ್ದೇನೆ. ನೋಡಿ, ನಗೆಪಾಟಲು ಆಡ್ಕೊಳೋರ್ ಬಾಯಿಗೆ ಜಾಸ್ತಿ ಇರ್ತದೆ ಅಲ್ವಾ ಅಂತ. ಇವನೇನಪ್ಪ ಸುತ್ಕೊಂಡು ಹೋಗ್ತಾನಲ್ಲ ಅಂತೇಳಿ ನಗೆಪಾಟ್ಲು ಮಾಡ್ತಾರೆ, ಆಡ್ಕೋತಾರೆ, ನಗ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಆ ವ್ಯಕ್ತಿಯೂ ಆಗಿದ್ದೇನೆ, ಹೀರೋ ಆಗಿದ್ದೇನೆ. ಝೀರೋ ಕೂಡ ಆದ ಪ್ರಸಂಗಗಳು ಇಲ್ಲದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಂಪಿ ಅವರು. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ದುಗುಡವನ್ನೇ ಪ್ರತಿ ಪ್ರವಾಸವು ನನಗಾಗಿ ಹೊತ್ತು ತಂದಿದೆ. ನೋಡಿ, ಇಲ್ಲಿ ಪರೀಕ್ಷೆಯಲ್ಲಿ ಬಂದಾಗ ವಿದ್ಯಾರ್ಥಿಗಳಿಗೆ ದುಗುಡ ಇರುತ್ತೆ. ದುಗುಡ ಅಂದ್ರೆ ಭಯ, ಒಂಥರ ಭಯ ಅಂತೀವಲ್ಲ ಅದು. ಆ ರೀತಿ ಎಮೋಷನಲ್ ಫೀಲಿಂಗ್ ಒಳಗಾಗ್ತಾರೆ. ದುಗುಡ ಅಂದ್ರೆ ವ್ಯಸನ, ಚಿಂತೆ, ಆತಂಕಗಳು ಇರ್ತಾವಲ್ವಾ. ದುಗುಡ ಅಂದ್ರೆ ಆತಂಕ, ವ್ಯಸನ ಅಂತಲೂ ಆಗುತ್ತೆ, ಚಿಂತೆ ಅಂತಲೂ ಆಗುತ್ತೆ, ಎಮೋಷನಲ್ ಫೀಲಿಂಗ್ಸ್ ಆಗುತ್ತೆ. ಪ್ರತಿ ಪ್ರವಾಸವು ನನಗಾಗಿ ಹೊತ್ತು ತಂದಿದೆ. ಪ್ರವಾಸದ ಮುನ್ನಾ ದಿನವೂ ನನಗೆ ನಿದ್ರೆ ಇಲ್ಲ. ನಿಶ್ಚಿತ ಸ್ಥಳ ಮುಟ್ಟಿದ ದಿನವೂ ನಿದ್ರೆ ಇಲ್ಲ. ಬಾಳು ಬರಿದಾಗಿ ಕಂಡಾಗ ಏನಾದರೂ ನೆಪ ಹೂಡಿ ಪ್ರವಾಸ ಕೈಗೊಳ್ಳುತ್ತೇನೆ. ಜೀವನದಲ್ಲಿ ಇಲ್ಲದ ನವ್ಯತೆ ಅಂದರೆ ಹೊಸತನ, ಭವ್ಯತೆ ಅಂದರೆ ಸೌಂದರ್ಯತೆಯನ್ನು ಬಾಳಿನಲ್ಲಿ ತರಲು ಉಪಕ್ರಮಿಸುತ್ತೇನೆ. ಪ್ರವಾಸವೆಂದರೆ ನನಗೆ ಪ್ರಯಾಸದ ವಿಷಯವಲ್ಲ, ಅದೊಂದು ಸುಖ ಪ್ರಸಂಗ, ಸುಖದ ಘಟನೆ, ಸುಖದ ಒಂದು ಸವಾಸ, ಸುಖ ಪ್ರಸಂಗವಾದ. ನೋಡಿ, ಇವ್ರಿಗೆ ಟ್ರಿಪ್ ಮಾಡೋದು, ಪ್ರಯಾಣ ಮಾಡೋದು ಪ್ರಯಾಸ ಆಗಲ್ಲ ಇವ್ರಿಗೆ. ಪ್ರವಾಸ ಅನ್ನೋದು ಪ್ರಯಾಸ, ಕಷ್ಟ ಆಗಲ್ಲ, ಸುಖವಾಗಿರ್ತದೆ ಅಂತ ಸಿಂಪಿಯವರು ಹೇಳ್ತಾ ಇದ್ದಾರೆ. ಬಸ್ಸು ಪ್ರಯಾಣದ ಸ್ವರ್ಗ ಸುಖ ಸಿಕ್ಕಬೇಕಾದರೆ ತಪಶ್ಚರ್ಯವನ್ನಂತೂ ಮಾಡಲೇಬೇಕು. ಅದೇನೆಂದರೆ ಬಸ್ಸಿಗಾಗಿ ಕಾಯುವುದು. ಊಟದ ಮನೆಯಲ್ಲಿ ಒಂದೆರಡು ನಿಮಿಷವಾಗಲಿ, ಕೊನೆಗೆ ಗಳಿಗೆಯಾಗಲಿ ತಾಳಬಹುದು. ಗಳಿಗೆ ಅಂದ್ರೆ ನೋಡಿ 24 ನಿಮಿಷ, 24 ಮಿನಿಟ್ಸ್ಗೆ ಗಳಿಗೆ ಅಂತ ಕರೀತಾರೆ. ಕಾಳು ಕಡ್ಡಿ ಅಂಗಡಿಯ ಮುಂದೆ ತಾಸುಗಟ್ಟಲೆ, ತಾಸು ಅಂದ್ರೆ ಸಮಯ, ಗಂಟೆ ಅಂತ ಆಗುತ್ತೆ. ಸಮಯ ಅವರ್ ಅಂತೀವಲ್ಲ ಅದು, ಗಂಟೆ ಅಂತೀವಲ್ಲ ಅದು. ರಣಗುಟ್ಟುತ್ತಿರುವ ಸೂರ್ಯನ ಕೃಪಾಛತ್ರದ ಕೆಳಗೆ ಆಶ್ರಯ ಪಡೆಯಬಹುದು. ಸಖತ್ ಬಿಸಿಲು, ರಣ ಅಂತಿರುತ್ತೆ. ಆದರೆ ಸೂರ್ಯನ ಕೃಪಾಛತ್ರದ ಕೆಳಗೆ ಒಂದು ಆಶ್ರಯವನ್ನು ಪಡ್ಕೋಬಹುದು. ಬಸ್ಸಿಗಾಗಿ ಕಾಯುವುದೆಂದರೆ ಒಂಟಿಗಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಶ್ಚರ್ಯವನ್ನು ಗೈದಂತೆಯೇ ಒಂಟಿ ಕಾಲ ಮೇಲೆ ಶಿವನ ಕುರಿತು ತಪಸ್ಸು ಮಾಡ್ತಾರಲ್ಲ ತಮ್ಮ ಬಯಕೆಗಳಿಗೆ ಈಡೇರಿಸ್ಕೊಳೋದಕ್ಕೆ. ಆ ರೀತಿ ಇಲ್ಲಿ ಸಿಂಪಿಯವರು ಹೇಳ್ತಾ ಇದ್ದಾರೆ, ಬಸ್ಸಿಗಾಗಿ ಕಾಯುವುದೆಂದರೆ ಒಂಟಿ ಕಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಸ್ಸು ಮಾಡ್ದಂಗೆ. ಒಂಟಿ ಕಾಲ ಮೇಲೆ ಶಿವನ ಕುರಿತು ತಪಸ್ಸು ಮಾಡ್ತಾರಲ್ಲ ತಮ್ಮ ಬಯಕೆಗಳಿಗೆ ಈಡೇರಿಸ್ಕೊಳೋದಕ್ಕೆ. ಆ ರೀತಿ ಇಲ್ಲಿ ಸಿಂಪಿಯವರು ಹೇಳ್ತಾ ಇದ್ದಾರೆ, ಬಸ್ಸಿಗಾಗಿ ಕಾಯುವುದೆಂದರೆ ಒಂಟಿ ಕಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಸ್ಸು ಮಾಡ್ದಂಗೆ, ತಪಶ್ಚರ್ಯವನ್ನು ಗೈದಂತೆ ಅಂತ ಹೇಳ್ತಾರೆ. ಅಂತೂ ಬಸ್ಸು ಬಂದ್ಬಿಡ್ತಲ್ಲ. ಕೈಯಲ್ಲಿ ಟ್ರಂಕ್ ಅನ್ನು ಹಿಡಿದು ಬಸ್ಸಿನೊಂದಿಗೆ ಸ್ಪರ್ಧೆ ಕಟ್ಟುವಂತೆ ಓಡುತ್ತೀರಿ. ಧೂಳೆ ನಿಮಗೆ ಸಿಕ್ಕ ಪ್ರಾಪ್ತಿ. ಆ ಬಸ್ಸು ನೀವು ಹೋಗುವ ಊರಿನದಲ್ಲ. ಅದಕ್ಕೇನಂತೆ ಇಷ್ಟು ಹಾದಿ ನೋಡಿದವರು ಇನ್ನೊಂದು ಅರ್ಧ ತಾಸು ಕೂಡಲಿಕ್ಕಾಗದೆ. ನೋಡಿ, ಇಷ್ಟು ತನಕ ಬಸ್ ಬರೋದಕ್ಕಾಗಿ ನಾವು ಕಾಯ್ತಾ ಇರ್ತೀವಿ, ಹಾದಿಯನ್ನು ನೋಡ್ತಿರ್ತೀವಿ. ಬಸ್ ಬಂತ ಅಂತ. ಆದ್ರೆ ಬಸ್ ಬರ್ದೇ ಇದ್ದಾಗ ನಿರಾಶೆ ಆಗುತ್ತೆ. ಇನ್ನೊಂದು ಅರ್ಧ ತಾಸು, ಹಾಫ್ ಅನ್ ಅವರ್ ಕೂಡ್ಲಿಕ್ಕಾಗಲ್ವೇ? ಕೂತ್ಕೋಬೋದಲ್ವಾ? ಇನ್ನೊಂದು ಪ್ಲೇಟ್ ಚುರುಮರಿ ಚಿವಡ ತಿಂದು ಚಹಾ ಕುಡಿದು ಬಂದು ಕುಳಿತರಾಯ್ತು. ನೋಡಿ, ಇಲ್ಲಿ ಒಂದು ಪ್ಲೇಟ್ ಚುರುಮರಿ, ಚಿವಡ ಅಂತ ಇಲ್ಲಿ ಬಳಸಿದ್ದಾರೆ ಒಂದು ಪದನ. ಚಿವಡ ಅಂದ್ರೆ ಅವಲಕ್ಕಿಯ ತಿನಿಸು. ಅವಲಕ್ಕಿಯ ತಿನಿಸಾಗುತ್ತೆ. ಚಿವಡ ಅಂದ್ರೆ ಅವಲಕ್ಕಿಯ ತಿನಿಸಾಗುತ್ತೆ. ಚಿವಡ ಅಂದ್ರೆ ಬಂದು ಕುಳಿತರಾಯ್ತು. 100 ಸಲ ಮೋಸಗೊಳಿಸಿ ಕೊನೆಗೆ ನಿಮ್ಮ ಬಸ್ಸು ಬಂದೇ ಬರುವುದು ಅಂತ ಹೇಳ್ತಾ ಇದ್ದಾರೆ ವೀರೇಂದ್ರ ಸಿಂಪಿಯವರು. ಕಂಡಕ್ಟರ್ ಉಸ್ ಎಂದು ಕೆಳಗೆ ಇಳಿಯುವನು. ಈಗ ಯಾರೋ ಬಸ್ಸನ್ನು ಹತ್ತಬೇಡಿ ಎನ್ನುತ್ತಾ ಕ್ಯೂ ನಿಲ್ಲುತ್ತದೆ. ಕಂಡಕ್ಟರ್ ಮರು ಅಪ್ಪಣೆಯಾದ ಕ್ಷಣವೇ ಕ್ಯೂ ಮಾಯವಾಗಿ ಕುರುಕ್ಷೇತ್ರ ಪ್ರಾರಂಭವಾಗುತ್ತದೆ. ಕುರುಕ್ಷೇತ್ರ ಅಂದ್ರಲ್ಲಿ ಜಗಳ. ಯಾಕಪ್ಪ ಅಂದ್ರೆ ಸೀಟ್ಗಾಗಿದ್ದು ಇಲ್ಲ ಸೀಟ್ಗಾಗಿ ಬಟ್ಟೆ ಟವಲ್ಲು ಮತ್ತೊಂದು ಹಾಕಿರ್ತಾರೆ. ಈ ಸೀಟು ನಂದು ಅಂತ ಇಟ್ಕೊಂಡು ಕೆಲವರು ಆ ಬಟ್ಟೆ ಹಾಕಿದ ಹತ್ರ ಹೋಗಿ ಕೂತಿರ್ತಾರೆ. ಅದಕ್ಕಾಗಿ
ಆ ಬಟ್ಟೆ ಹಾಕ್ತಾನೆ ಮತ್ತು ಹಾಕ್ತಾ ಇರ್ತಾರಲ್ಲ ಅವ್ರ ನಡುವೆ ಜಗಳ ಪ್ರಾರಂಭ ಆಗುತ್ತೆ. ಇದನ್ನ ಕುರುಕ್ಷೇತ್ರ ಅಂತ ಇಲ್ಲಿ ವೀರೇಂದ್ರ ಸಿಂಪಿಯವರು ಬಳಸಿದ್ದಾರೆ. ತಿಕ್ಕಾಟ, ಗುದ್ದಾಟ, ಚೀರಾಟ, ಹೋರಾಟಗಳೆಲ್ಲ ನಡೀತವೆ. ಒಬ್ಬರ ಶರ್ಟ್ ಹರಿದರೆ ಇನ್ನೊಬ್ಬರ ಉಸಿರೇ ನಿಂತಿತು. ಮಗದೊಬ್ಬರ ಬೆರಳೊಂದು ಕತ್ತರಿಸಿ ಹೋಯಿತು. ಕೂಸು ಅಂದ್ರೆ ಮಗು, ಚೈಲ್ಡ್ ಅಂತೀವಲ್ಲ ಅದು. ಮಗು ಚೀರುವಿಕೆಯಾಗಲಿ ಸ್ತ್ರೀಯರ ಆರ್ತಸ್ವರಕ್ಕಾಗಲಿ ಯಾರೂ ಮಣಿಯುವುದಿಲ್ಲ. ಆರ್ತಸ್ವರ ಅಂದ್ರೆ ಹೆಂಗಸರುಗಳ ನೋವಿನ ಧ್ವನಿ. ಆರ್ತಸ್ವರ ಅಂದ್ರೆ ನೋವಿನ ಧ್ವನಿ ಯಾರೂ ಸಹ ಮನಸ್ಸು ಕರಗಿಸಲ್ಲ, ಮಣಿಯುವುದಿಲ್ಲ ಅಂತ ಹೇಳ್ತಿದ್ದಾರೆ. ಒಮ್ಮೆ ಬಸ್ಸನ್ನು ಏರಿದಾಗ ಕೊಲಂಬಸ್ ಅಮೆರಿಕೆಯನ್ನು ಪ್ರಥಮ ಬಾರಿ ಕಂಡನಂತೆ. ನೋಡಿ, ಒಮ್ಮೆ ಬಸ್ಸನ್ನು ಏರಿದಾಗ ಇವನು ಕೊಲಂಬಸ್ ಇದನ್ನಲ್ಲ ಅಮೆರಿಕೆಯನ್ನ ಕಂಡುಹಿಡಿತಾನೆ. ಭಾರತ ಕಂಡುಹಿಡಿಯಕ್ಕೆ ಹೋಗಿ ಇವನು ಅಮೆರಿಕನ್ನ ಕಂಡುಹಿಡಿತಾನೆ, ವೆಸ್ಟ್ ಇಂಡೀಸ್ ಕಂಡುಹಿಡಿತಾನೆ. ಅಮೆರಿಕನ್ ಕಂಡುಹಿಡಿದವನು ಅಮೆರಿಕೋ ವೆಸ್ಪಿಸ್ ಅಂತ. ಅಂತೂ ನೋಡಿ, ಒಮ್ಮೆ ಬಸ್ಸನ್ನು ಏರಿದಾಗ ಕೊಲಂಬಸ್ ಅಮೆರಿಕನ್ನು ಪ್ರಥಮ ಬಾರಿ ಏರಿ ಕಂಡಂತೆ. ತೇನ್ ಸಿಂಗ್ ಎವರೆಸ್ಟ್ ಅನ್ನು ಏರಿ ನಿಂತಂತೆ ಭಾಸವಾಗಿ ಸಾತ್ವಿಕ ಆನಂದ ಉಂಟಾಗುವುದು. ಕೊಲಂಬಸ್ ಅಂತ ಹಾಗೂ ಅಮೆರಿಕೋ ವೆಸ್ಪಿಸ್. ತೇನ್ ಸಿಂಗ್ ಎವರೆಸ್ಟ್ ಬಾರಿಗೆ ಎಡ್ಮಂಡ್ ಹಿಲರಿ ಮತ್ತು ತೇನ್ ಸಿಂಗ್ ಗೌರಿಶಂಕರ ಅಂತೀವಲ್ಲ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರ್ತಾರೆ. ಈ ರೀತಿ ಆನಂದ ಉಂಟಾಗುತ್ತೆ. ಬಸ್ಸು ಬಿಡುವಂತಾದಾಗ ಕೆಳಗೆ ನಿಂತ ಎಲ್ಲರಿಗೂ ಸ್ಥಾನ ಸಿಕ್ಕಿರುವುದು ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ಗದ್ದಲ ಏಕೆ, ಜಗಳ ಏಕೆ, ಗಲಾಟೆ ಏಕೆ ಎಂದು ನೀವು ಕೇಳಬಹುದು. ಈ ಹೋರಾಟವಿಲ್ಲದ ಬಸ್ ಪ್ರಯಾಣ ನೀರಸವಾಗುತ್ತದೆ. ನೋಡಿ, ಏನು ಸಪ್ಪೆ ಹೋರಾಟ, ಜಗಳಗಳು, ಗದ್ದಲಗಳು ಆಗ್ತಲೇ ಇರಬೇಕು, ಕುರುಕ್ಷೇತ್ರ ಆಗ್ತಲೇ ಇರಬೇಕು ಬಸ್ ಹತ್ಬೇಕಾರೆ ಅಂತ ಹೇಳ್ತಾ ಇದ್ದಾರೆ ವೀರೇಂದ್ರ ಸಿಂಪಿಯವರು. ಕುಳಿತು ಕಾಲು ನೋಯುತ್ತದೆ, ಟೊಂಕ ಬಾಗುತ್ತದೆ, ಅದನ್ನು ತಡೆಗಟ್ಟಲು ಮಾನವನು ತಾನಾಗಿ ಕಂಡುಹಿಡಿದ ಪದ್ಧತಿ ಇದು. ಬಸ್ಸು ಹೊರಟು ನಿಂತಾಗ ಜೀವನದಲ್ಲಿ ಉದಾತ್ತವಾದುದನ್ನು ಸಾಧಿಸಿದೆವು ಎಂಬ ಭಾವ ಪ್ರತಿಯೊಬ್ಬ ಪ್ರವಾಸಿಗನ ಮುಖದಲ್ಲಿ ಮೂಡಿದ್ದನ್ನು ಗಮನಿಸಬಹುದು. ಈ ಬಸ್ ಬಂತಲ್ಲಪ್ಪ, ನಾವು ಮನೆಗೆ ಸೇರ್ಬೋದಲ್ಲ, ಅಥವಾ ನಮ್ಮ ಬಂಧು ಬಾಂಧವರು ನಮ್ಮ ಸ್ನೇಹಿತರ ಮನೆಗೆ ಹೋಗ್ಬೋದಲ್ಲ ಅಂತೇಳಿ ಸಂತಸ ಮುಖದಲ್ಲಿ ಕಾಣಬಹುದು. ನಾನಾದರೂ ಅಂದರೆ ವೀರೇಂದ್ರ ಸಿಂಪಿಯವರು ಇಂಥ ಪ್ರಸಂಗಗಳಲ್ಲಿ ಸಾಕಷ್ಟು ನೂಕು ನುಗ್ಗಾಟಗಳಲ್ಲಿ ಸಿಕ್ಕು ಮೊದಲಿಗನಾಗದಿದ್ದರೂ ಮೊದಲಿಗರಲ್ಲಿ ಓರ್ವನಾಗಬೇಕೆನ್ನುವ ತತ್ವದವನು. ಇಷ್ಟು ಗಡಿಬಿಡಿ ಮಾಡಿ ಏರುವುದರಲ್ಲಿ ಒಂದು ಸ್ವಾರ್ಥವಿದೆ. ಅದೇನೆಂದರೆ ಕಿಟಕಿ ಹತ್ತಿರದ ಸ್ಥಳ ಹೊರಗಿನ ಗಾಳಿಯು ಬೀಸುತ್ತದೆ, ಒಳಗಿನ ಜನಸಂಪರ್ಕವೂ ತಪ್ಪಿರುವುದಿಲ್ಲ. ಹಾಗೆ ಕಿಟಕಿ ಹತ್ತಿರ ಕುಳಿತು ಜನರ ನಡೆನುಡಿಗಳನ್ನು ಗಮನಿಸುವುದು, ಬೇಸರವಾದಾಗ ಹೊರಗಿನ ಪ್ರಕೃತಿಯ ಉಪಾಸಕನಾಗಿ ನಿಲ್ಲುವುದು, ಮಗದೊಮ್ಮೆ ಮಾತುಕತೆಗಳಲ್ಲಿ ಭಾಗವಹಿಸಿ ಜೋರಾಗಿ ಮಾತನಾಡುವುದು, ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿ ಎಂದು ತಿಳಿದು ಪ್ರೇಕ್ಷಕನಾಗಿ ನಿಲ್ಲುವುದು ಇಲ್ಲಿ ವೀರೇಂದ್ರ ಸಿಂಪಿಯವರಿಗೆ ಒಂದು ಹವ್ಯಾಸವಾಗಿರ್ತದೆ. ಜನರು ತಮ್ಮ ತಮ್ಮ ಯೋಗ್ಯತಾನುಸಾರ ಸ್ಥಳಗಳನ್ನು ಅಲಂಕರಿಸಿದ ಬಳಿಕ ಟಿಕೆಟ್ ಸಮಾರಂಭ ನಡೆಯುತ್ತದೆ. ಸ್ತ್ರೀ ಪ್ಯಾಸೆಂಜರೊಂದಿಗೆ ದೊಡ್ಡ ಚರ್ಚೆ ನಡೆಯುತ್ತದೆ ಅಂತ ಹೇಳ್ತಿದ್ದಾರೆ. ಆ ಕಂಡಕ್ಟರ್ ಏನಂತ ಕೇಳ್ತಾನಪ್ಪ ಅಂದ್ರೆ, ಈ ಕೂಸು ನಿಮ್ದೇನ್ರಿ? ಹೌದು. ಎಷ್ಟು ವರ್ಷ ಆಗಿವೆ? 2 ತುಂಬಿ ಮೊನ್ನೆ ಅಮಾವಾಸ್ಯೆಗೆ 1 ತಿಂಗಳಾಯ್ತು. ಇಲ್ಲ, 3 ವರ್ಷ ಆಗಿವೆ ಎಂದು ಅರ್ಧ ಟಿಕೆಟನ್ನು ಪಡೆಯಲು ಸೂಚಿಸುವನು. ಅದಕ್ಕೂ ಒಪ್ಪದಿರಲು ನಮಸ್ಕಾರ ಮಾಡುತ್ತಾ ನಿಲ್ಲುವ ಪ್ರಸಂಗಗಳು ಇವೆ. ಇನ್ನು ಬಸ್ ಹೊರಡುತ್ತದೆ. ಕಂಡಕ್ಟರ್ನು ತಲೆಗಳನ್ನು ಎಣಿಸುತ್ತಾನೆ. ಒಂದು ಸಂಖ್ಯೆ ಕಡಿಮೆ ಬೀಳುತ್ತದೆ. ಬಸ್ಸನ್ನು ನಿಲ್ಲಿಸಲಾಗುತ್ತದೆ. ಎಲ್ಲರ ಟಿಕೆಟ್ ಪರೀಕ್ಷೆ ಆಗುತ್ತದೆ. ಸಿಕ್ಕು ಬೀಳುವವರು ಹಳ್ಳಿಯ ಮುದುಕಮ್ಮ ಅಥವಾ ಪಟ್ಟಣದ ಸುಶಿಕ್ಷಿತ. ಅವರಿಗಿಷ್ಟು ಮಂಗಳಾರತಿಯಿಂದ ಬೈತಾರೆ. ಮಂಗಳಾರತಿ ಹಿಂದೆ ಇಲ್ಲಿ ಬೈತಾರೆ, ಟಿಕೆಟ್ ತಗೊಳಕ್ಕಾಗಲ್ವ, ನಿನಗೇನಾಗಿದೆ ಅಂತ. ಆದ ನಂತರ ಬಸ್ಸು ನಾಗಾಲೋಟವನ್ನು ಇಕ್ಕುತ್ತದೆ, ಜೋರಾಗಿ ಓಡ್ತದೆ. ಬಸ್ಸು ಪ್ರಯಾಣದ ಸ್ಫೂರ್ತಿಯ ಉಗಮವೂ ಆಗಬಹುದು. ಬಹುಕಾಲ ಮೌನದಲ್ಲಿದ್ದು ಬೇಜಾರುಗೊಂಡಾಗ ಒಳ್ಳೆಯ ಮಾತುಗಾರ ಸಿಕ್ಕರೆ ತೀರಿತು ಮಾತಿನ ಸುರಿಮಳೆ. ಚರ್ಚೆಯ ಗಂಗಾ ಪ್ರವಾಹ. ವಿಷಯ ಮುಖ್ಯವಲ್ಲ, ಮಾತೇ ಮುಖ್ಯ. ಭಾರತದ ವಿದೇಶ ನೀತಿಯಿಂದ ಹಿಡಿದು ಹಳ್ಳಿಯ ಗ್ರಾಮ ಪಂಚಾಯಿತಿಯ ಚುನಾವಣೆವರೆಗೂ, ಶಿಕ್ಷಣದ ಅಧೋಗತಿಯಿಂದ ಜನರ ನೈತಿಕ ಅಧಪತನದವರೆಗೂ ಮಾತನ್ನು ಜಗ್ಗಿ ಆಡಲಾಗುತ್ತದೆ. ನೋಡಿ, ಇಲ್ಲಿ ಶಿಕ್ಷಣದ ಅಧೋಗತಿ ನೋಡಿ, ಇವತ್ತೆಲ್ಲ ಅಧೋಗತಿ ಆಗ್ತಿದೆ ಎಜುಕೇಶನ್ ಅನ್ನೋದು. ಈ ಅಧೋಗತಿ ಮತ್ತು ಅಧಪತನ. ಈ ಅಧಪತನ ಅಂದರೆ ಸರ್ವನಾಶ, ಕೆಳಗೆ ಬೀಳುವುದು ಅಂತ. ಅಧೋಗತಿ ಆಗ್ತಾಯಿದೆ. ಎಷ್ಟು ಗಂಡಾಂತರಗಳಾಗ್ತಾಯಿದೆ, ವಿಪತ್ತುಗಳಾಗ್ತಾಯಿದೆ ಶಿಕ್ಷಣದಲ್ಲಿ ನೋಡಿ ನೀವೇ. ಈ ರೀತಿ ಆಗ್ತಾಯಿದ್ದಾವೆ. ಅಧೋಗತಿಯಿಂದ
ಜನರ ನೈತಿಕ ಅಧಃಪತನದವರೆಗೂ ಮಾತನ್ನು ಜಗ್ಗಿ ಆಡಲಾಗ್ತದೆ. ಏನು ಬೇಕು ಮಾತನ್ನು ಆಟೆ ಹೊಡಿತಾರೆ. ಒಂದು ಸಾರಿ ಎಲ್ಲಿಯೋ ಪ್ರಾರಂಭವಾದ ಮಾತು ಮತ್ತೆಲ್ಲಿಯೋ ಮುಗಿಯುತ್ತದೆ. ಆಂಧ್ರ ನಾಡಿನ ಮುತ್ತುಗಾರನೊಡನೆ ಮಾತುಕತೆ ಹೂಡಿದೆ. ಇಲ್ಲಿ ಲೇಖಕರು ಆಂಧ್ರ ಪ್ರದೇಶದ ಒಬ್ಬ ಮುತ್ತುಗಾರ ಅನ್ನೋದೇ ಮಾತನಾಡ್ತಾರೆ. ದೇಶದ ಸಮಸ್ಯೆ ಮೇಲೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಮಂಡಿಸಿದ ಬಳಿಕ ನಮ್ಮ ಸಮೀಪವೇ ವಿಷಯ ಬಂತು. ನೀವು ದೇಶವೆಲ್ಲ ಸುತ್ತಿದ್ದೀರಿ. ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಾಂತೀಯ ಅಭಿಮಾನದ ಪ್ರಶ್ನೆ ಕೇಳಿದೆ. ವೀರೇಂದ್ರ ಸಿಂಪಿಯವರು ಆಂಧ್ರದ ಮುತ್ತುಗಾರನ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅದೊಂದು ದರಿದ್ರದ ನಾಡು ಎಂದು ಅವನು ಅಭಿಪ್ರಾಯಪಟ್ಟಾಗ ನಾನು ರೊಚ್ಚಿಗಿದ್ದೆ. ಸಖತ್ ಜಗಳಕ್ಕೆ ಬಿದ್ದು ಬಿಡ್ತಾರೆ ಇಲ್ಲಿ ವೀರೇಂದ್ರ ಸಿಂಪಿಯವರು. ನೋಡಿ, ನಮ್ಮ ಕರ್ನಾಟಕದಲ್ಲಿದ್ದು ನಮ್ಮ ಕನ್ನಡದ ಬಗ್ಗೆ ಅದೊಂದು ದರಿದ್ರದ ನಾಡು ಅಂತ ಹೇಳ್ತಾನೆ ಅವನು, ಆಂಧ್ರದ ಒಬ್ಬ ಮುತ್ತುಗಾರ. ಇದರಿಂದ ವೀರೇಂದ್ರ ಸಿಂಪಿಯವರು ಬಿಡಲ್ಲ, ಜಗಳ ಆಡ್ತಾರೆ. ವೀರರ ನಾಡಾದ ಕಲಿಗಳ ನಮ್ಮ ನಾಡಿಗೆ ಅಪಮಾನವೆಂದು ಕೋಪದಿಂದ ಕುದಿದೆ. ಚರ್ಚೆಯಿಂದ ಗೆದೆಯಲಾಗದೆ ಇನ್ನು ಮಾರಾಮಾರಿಯಾಗುವ ಸ್ಥಿತಿ ಇತ್ತು. ಸಹ ಪ್ರಯಾಣಿಕರು ಆ ಕುತ್ತಿನಿಂದ ನಮ್ಮಿಬ್ಬರನ್ನು ಪಾರುಗಾಣಿಸಿದರು. ಹೀಗೆ ಬಸ್ ಪ್ರಯಾಣದ ಒಂದೊಂದು ಸಲ ಅನಿರೀಕ್ಷಿತ ಗಂಡಾಂತರ ಈಡು ಮಾಡುತ್ತಿರುವುದು ಉಂಟು. ನೋಡಿ, ಇಲ್ಲಿ ಇನ್ನು ಮಾರಾಮಾರಿಯಾಗುವ ಹೊಡೆದಾಡುವ ಸ್ಥಿತಿ ಇತ್ತು. ಅಲ್ಲಿದ್ದ ಒಬ್ಬ ಸಹ ಪ್ರಯಾಣಿಕರು ಆ ಕುತ್ತಿನಿಂದ, ಆ ಆಪತ್ತಿನಿಂದ, ಇಷ್ಟೊಂದು ಹೊಡೆದಾಟ ಆಗುವಂತಹ ಆಪತ್ತಿನಿಂದ ನಮ್ಮಿಬ್ಬರನ್ನು ಪಾರುಗಾಣಿಸಿದ್ರೆ ಬಿಡಿಸಿದ್ರು. ಹೀಗೆ ಬಸ್ ಪ್ರಯಾಣ ಒಂದೊಂದು ಸಲ ಅನಿರೀಕ್ಷಿತ ಗಂಡಾಂತರ, ವಿಪತ್ತು, ತೊಂದರೆ. ಗಂಡಾಂತರ ಅಂದ್ರೆ ತೊಂದರೆ ಸಹ ಆಗ್ತದೆ, ಈಡು ಮಾಡುತ್ತಿರುವುದುಂಟು. ತೀರ ಇತ್ತೀಚೆಗಾದ ಘಟನೆ ಇದು. ರಾತ್ರಿ 9 ಗಂಟೆಯಾಗಿರಬಹುದು. ಬಸ್ಸಿನಿಂದ ಇಳಿಯುತ್ತಲೇ ಮುಂದಿನ ಬಸ್ಸು ಸಿದ್ಧವಾಗಿ ನಿಂತಿತ್ತು. ನನ್ನ ಗಂಟನ್ನು ಬಸ್ಸಿನ ಮೇಲೆ ಒಗೆಯಿಸಿ ಇನ್ನೂ ತಡವಿರಬಹುದು ಎನ್ನುವ ಡೌಲಿನಲ್ಲಿ ಚಹಾ ಕುಡಿಯುವ ದುರ್ಬುದ್ಧಿಯಿಂದ ಹೋಟೆಲ್ಗೆ ಹೋದೆ. ಇಲ್ಲಿ ಡೌಲಿ ಅಂತ ಇದೆ ನೋಡಿ, ಡೌಲು ಆಡಂಬರ ಅಂತ ಆಗುತ್ತೆ. ಒಂದು ಘಟನೆ ಆಗುತ್ತೆ. ರಾತ್ರಿ 9 ಗಂಟೆ ಆಗಿರುತ್ತೆ. ಬಸ್ಸಿನಿಂದ ಇಳಿಯುತ್ತಲೇ ಮುಂದಿನ ಬಸ್ಸು ರೆಡಿ ಇರ್ತದೆ. ನನ್ನ ಗಂಟೆಗಳನ್ನು ಇವರು ಟ್ರಂಕ್ಗಳು ಮತ್ತೊಂದುಗಳನ್ನು ಬಸ್ಸಿನ ಮೇಲೆ ಇಟ್ಟು ಇನ್ನೂ ತಡ ಇರ್ಬೋದು, ಲೇಟ್ ಆಗ್ಬೋದು ಎನ್ನುವ ಆಡಂಬರ ಅಂದರೆ ಡೌಲು ಅಂತ ಇದೆ ನೋಡಿ. ಡೌಲಿನಲ್ಲಿ ಆಡಂಬರದ ಒಣ ಎಮ್ಮೆ ಬಡಾಯಿಯಿಂದ ಟೀ ಕುಡಿಯುವುದಕ್ಕೆ ಕೆಟ್ಟ ಬುದ್ಧಿಯಿಂದ ಹೋಟೆಲ್ಗೆ ಹೋದೆ. ಅಂದು ಬಸ್ ಸ್ಟ್ಯಾಂಡಿನಲ್ಲಿ 2-3 ಬಸ್ಸುಗಳು ಸಾಲಾಗಿ ನಿಂತಿದ್ದವು. ಯಾವುದೋ ಬಸ್ಸಿನಲ್ಲಿ ಏರಿ ಟಿಕೆಟ್ ಒಂದನ್ನು ಪಡೆದೆ. ನನಗೆ ಸಂಶಯ ಬರಲ್ಲ. ಬಸ್ ಇನ್ನೇನು ಹೊರಡಬೇಕೆಂದಾಗ ತಿಳಿದು ಬಂತು, ನಾನು ಯಾವ ಊರಿಂದ ಬಂದೇನೋ ಅಲ್ಲಿಗೆ ಹೊರಟಿತ್ತು ಆ ಬಸ್. ಕಂಡಕ್ಟರನಿಗೆ ಹೇಳಿ ಬಸ್ಸಿನಿಂದ ಲಘು ಬಗೆಯಿಂದ ಹೇಳಿದೆ. ಬಸ್ಸಿನ 40 ಮುಖಗಳು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದವು. ಅಂದರೆ 40 ಜನ ಕೂತಿದ್ರಲ್ಲ, ಅವ್ರ ಮುಖಗಳು ಈ ವೀರೇಂದ್ರ ಸಿಂಪಿಯನ್ನೇ ದೃಷ್ಟಿಯಿಂದ ನೋಡ್ತಾ ಇದ್ರು. ಅಪಹಾಸ್ಯಗೈಯುತ್ತಿದ್ರು, ಟೀಸ್ ಮಾಡ್ತಿದ್ರು, ಕುಚೋದ್ಯ ಮಾಡ್ತಿದ್ರು. ಅಪಹಾಸ್ಯ ಅಂದ್ರೆ ಕುಚೋದ್ಯ. ನಾನು ತಲೆಯಿಂದ ಬುಡದವರೆಗೂ ಬೆವರಿನಲ್ಲಿ ಮುಳುಗಿ ಹೋಗಿದ್ದೆ. ಈ ರೀತಿ ಬಸ್ಸಿನಲ್ಲಿ ನಾನು ಹೀರೋ ಆಗಿದ್ದಂತೆ ಝೀರೋ ಕೂಡ ಆಗಿ ನಗೆಗೀಡಾದ ಪ್ರಸಂಗಗಳು ಇವೆ. ಬಸ್ ಪ್ರಯಾಣದಲ್ಲಿ ಸಾಮಾನ್ಯ ಘಟನೆಗಳೇ ಜರುಗಿದರೆ ಲಾರಿಯಲ್ಲಿ ಅಸಾಮಾನ್ಯ ಘಟನೆಗಳು ಸಂಭವಿಸ್ತವೆ. ಬಸ್ನಲ್ಲಿ ಮಾತ್ರ ಸಾಮಾನ್ಯ ಘಟನೆ ಜರುಗಿದ್ರೆ ಲಾರಿಯಲ್ಲಿ ಅಸಾಮಾನ್ಯ ಘಟನೆಗಳು, ಹೇಳ್ಬಾರ್ದಂತ ನಡಿಬಾರ್ದಂತ ಅಹಿತಕರ ಘಟನೆಗಳು ನಡೀತವೆ. ಒಂದು ಸಾರಿ ಬಸ್ ತಪ್ಪಿತು ಅಂತ ವೀರೇಂದ್ರ ಸಿಂಪಿ ಹೇಳ್ತಿದ್ದಾರೆ. ಲಾರಿಯ ಹಾದಿಯನ್ನು ಕಾದು ನಿಂತಾಗ ಮಧ್ಯರಾತ್ರಿ ಆಗಿತ್ತು. ಲಾರಿಯೊಂದು ಬಂದೇ ಬಂತು. ನಾನು ಕುಳಿತುಬಿಟ್ಟೆ. ಲಾಯಿಟ್ಟಿನ ಬೆಳಕಿನಲ್ಲಿ ನಾನು ಡ್ರೈವರನ್ನು ಪರಸ್ಪರ ದಿಟ್ಟಿಸಿ ನೋಡಿದೆವು. ಆತನ ನೋಟಕ್ಕೆ ನಡುಗಿ ಹೋದೆ. ಕೈಯಲ್ಲಿ ಹೊಸದಾಗಿ ಕೊಂಡ ವಾಚು ಇತ್ತು. ಕಿಸೆಯಲ್ಲಿ 60-70 ರು ಇದ್ದವು. ಕಿಸೆ ಅಂದ್ರೆ ಜೇಬು, ಪಾಕೆಟು. ಜೇಬು ಅಂತೀವಲ್ಲ, ಅದು ಪಾಕೆಟು. 60-70 ರೂಪಾಯಿ ದುಡ್ಡು ಇಟ್ಕೊಂಡಿದ್ರಂತೆ ವೀರೇಂದ್ರ ಸಿಂಪಿಯವರು. ಈ ಹಣದ ಆಸೆಗಾಗಿ ನನ್ನನ್ನು ಕಡಿದು ತುಂಡು ಮಾಡಿ ರೋಡ ಬದಿಗೆ ಒಗೆದರೆ ಏನು ಗತಿ? 10 ನಿಮಿಷಕ್ಕೊಮ್ಮೆ ನಡೆ ದೃಷ್ಟಿ ಬೀರುವ ವ್ಯಕ್ತಿಯ ಮೇಲೆ ನನ್ನ ವಿಶ್ವಾಸ ಹಾರಿತು. ವಿಶ್ವಾಸ ಹೊರಟೋಗುತ್ತೆ. ಎದೆ ಡವ ಅನ್ನುತ್ತಿತ್ತು. ಡವ ಕಣ್ಣವಯ್ಯ. ನಾನು ಇಳಿಯಬೇಕಾದ ಸ್ಥಳ ಬರುವವರೆಗೂ ಜೀವದಲ್ಲಿ ಜೀವವಿರಲಿಲ್ಲ. ಡ್ರೈವರನು ನನ್ನನ್ನು ಜೀವಂತ ಬಿಟ್ಟಾಗ ಅವನು ಹೇಳಿದ ಹಣಕ್ಕಿಂತ ಹೆಚ್ಚಿನ ಹಣ ಕೊಟ್ಟೆ. ಸಲಾಂ ಸಾಬ್ ಎನ್ನುವ ಆತನ ನುಡಿಯನ್ನು ಕೇಳುವ ವ್ಯವಧಾನವಿರದೆ ಓಡಿಯೇ ಬಿಟ್ಟಿದೆ. ಸಾವಧಾನ ಇರಲಿಲ್ಲ, ವ್ಯವಧಾನ. ಆತಂಕ ಜಾಸ್ತಿ ಆಯಿತು. ಅದರಿಂದ ಓಡಿ ಹೋಗ್ತಾರೆ ವೀರೇಂದ್ರ ಸಿಂಪಿಯವರು. ಬಸ್ ಪ್ರಯಾಣವು ಈ ರೀತಿ ನನ್ನ ಅನುಭವವಾದ ವಲಯವನ್ನು ವಿಸ್ತರಿಸಿದೆ. ಜೀವನದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದೆ. ಬರಡು ಬಾಳಿನಲ್ಲಿ ಆಸೆಯ ಚಿಗುರನ್ನು ಮೂಡಿಸಿದೆ. ಜೀವನದ ಏಕತಾನತೆಯಲ್ಲಿ ವೈವಿಧ್ಯ ಬಣ್ಣವನ್ನು ನೀಡಿದೆ. ವಿವಿಧ ವ್ಯಕ್ತಿಗಳನ್ನು ನೋಡುವ, ಮಾತನಾಡಿಸುವ ಸಂದರ್ಭವನ್ನು ಒದಗಿಸಿಕೊಟ್ಟು ಬಿಡದೆ ಅವರನ್ನು ಅಭ್ಯಸಿಸುವಂತೆ ಮಾಡಿದೆ. ಇಂತು ಪ್ರವಾಸವೆಂದರೆ ನನಗೆ ಮೋಜಿನ ವಿಷಯವಾಗಿದೆ ಅಂತ ಹೇಳಿ
ವೀರೇಂದ್ರ ಸಿಂಪಿಯವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು.